ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ನಿಮ್ಮೆಲ್ಲರಿಗೂ ಕ್ರಿಸ್ತನ ಸುಮಧುರ ನಾಮದಲ್ಲಿ ಈ ಸಂಧ್ಯಾ ವಂದನೆಗಳು. ಈ ಶುಕ್ರವಾರದ ಸಂಧ್ಯಾ ಆರಾಧನೆಯಲ್ಲಿ ಮತ್ತು ದೇವರ ವಾಕ್ಯದ ಸಂದೇಶಕ್ಕೆ ಕ್ರಿಸ್ತ ವಂದನಾ ಕನ್ನಡ ದೇವಾಲಯ ಶಾರ್ಜಾ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತದೆ. ಬನ್ನಿ, ನಮ್ಮ ಈ ಒಂದು ಸತ್ಯವೇದದ ಧ್ಯಾನವನ್ನು ಪ್ರಾರಂಭಿಸುವ ಮೊದಲು ದೇವರ ಸಹಾಯಕ್ಕಾಗಿ, ದೇವರ ನಡೆಸುವಿಕೆಗಾಗಿ ಶಿರಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ಮತ್ತೊಂದು ಈ ವಾರದ ಸಂಧ್ಯಾ ಹೊತ್ತಿನಲ್ಲಿ ಸ್ವಾಮಿ ನಿನ್ನ ವಾಕ್ಯವನ್ನ ಧ್ಯಾನಿಸಲು, ನಿನ್ನನ್ನು ಆರಾಧಿಸಲು, ನಿನಗೆ ಸ್ತೋತ್ರ ಮಾಡಲು ನೀನು ಕೊಟ್ಟಂತ ಕೃಪೆ ಆಶೀರ್ವಾದಕ್ಕಾಗಿ ಸ್ತೋತ್ರ. ದೇವರೇ, ಸಂದೇಶವನ್ನ ಈ ಆರಾಧನೆಯಲ್ಲಿ ಭಾಗವಹಿಸುವಂತವರನ್ನ ಅವರು ಎಲ್ಲಿದ್ದರು, ಹೇಗಿದ್ದರು ಸ್ವಾಮಿ ನೀನು ಮುಟ್ಟು ನಿನ್ನ ಕೃಪೆಯಿಂದ ಅವರನ್ನು ಆವರಿಸು. ಇಂದಿನ ಸಂದೇಶ ಅವರಿಗೆ ಹೊಸ ದೇವರ ಧೈರ್ಯವನ್ನು ತರಲಿ. ಈ ಆರಾಧನೆ ಕರ್ತನೆ ಹೊಸ ಆಶೀರ್ವಾದವನ್ನು ತರಲಿ. ನಮ್ಮ ಈ ಒಂದು ಆರಾಧನೆ ಮತ್ತು ಸತ್ಯವೇದದ ಅಧ್ಯಯನ ದೇವ ನಿನಗೆ ಮಹಿಮೆಯನ್ನ ತರಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿಸಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರನ್ನ ಸ್ವಲ್ಪ ಸಮಯ ನಾವು ಆರಾಧಿಸೋಣ. ದೇವರ ವಾಕ್ಯವು ನಮ್ಮ ಬಾಳಿಗೆ ಅದು ಬೆಳಕಾಗಿದೆ. ಅಂಧಕಾರದ ಬದುಕಿನಲ್ಲಿ ದೇವರ ವಾಕ್ಯ ನಮ್ಮನ್ನ ಚೈತನ್ಯಗೊಳಿಸುತ್ತದೆ ಅಂತ ನಂಬಿಕೆಯಲ್ಲಿ ದೇವರನ್ನ ನಾವು ಸ್ತುತಿಸೋಣ. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವ ಎಂಬಂತ ಗೀತೆಯನ್ನ ನಾವು ಹಾಡೋಣ. ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡುವಾದಿಲಿ ಚೈತನ್ಯವ ನೀಡುವರು. ನಿನ್ನ ವಾಕ್ಯವು ನನ್ನ ಬಾಳಿಗೆ ಬೆಳಕಾಗಿದೆ ದೇವಾ, ಅಂಧಕಾರದ ಕಡುವಾದಿಲಿ ಚೈತನ್ಯವ ನೀಡುವರು. ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ, ದೇವರೇ ನಿನಗೆ ಸ್ತೋತ್ರ. ನಿನ್ನ ಬೆಳಕಲಿ ನಿನ್ನ ಕಾಣುವೆ, ನಿತ್ಯ ಮಾರ್ಗವ ತ್ಯಜಿಸುವೆ. ವಾಕ್ಯ ಬೆಳಕಲಿ ನಿನ್ನ ಕಾಣುವೆ, ನಿತ್ಯ ಮಾರ್ಗವ ತ್ಯಜಿಸುವೆ. ಮುಕ್ತಿದಾಯಕ ಭಕ್ತ ಪಾಲಕ, ಮುಕ್ತಿದಾಯಕ ಭಕ್ತ ಪಾಲಕ, ನಿನ್ನ ಸ್ತೋತ್ರ
ದೇವಜನರೇ, ನಮ್ಮ ದೇವರು ತಂದೆಯೂ ಹೌದು, ತಾಯಿಯೂ ಹೌದು. ಕೋಳಿಯು ತನ್ನ ರೆಕ್ಕೆಗಳಲ್ಲಿ ಹುದುಗಿಸಿಕೊಂಡು ಕಾಪಾಡುವಂತೆ ದೇವರು ನಮ್ಮನ್ನು ಕಾಪಾಡುತ್ತಾನೆ, ಸಂರಕ್ಷಿಸುತ್ತಾನೆ. ಹದ್ದು ತನ್ನ ಮರಿಗಳನ್ನ ರೆಕ್ಕೆಯಲ್ಲಿ ಕೂರಿಸಿಕೊಂಡು ಸಾಗಿಸುವಂತೆ ದೇವರು ನಿತ್ಯವೂ ನಮ್ಮನ್ನ ಸಾಗಿಸಿದ್ದಾನೆ, ನಮ್ಮನ್ನು ನಡೆಸಿದ್ದಾನೆ. ಆ ತಂದೆಯು ತಾಯಿಯೂ ಆಗಿರುವ ದೇವರನ್ನ ನಾವು ಆರಾಧಿಸೋಣ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಎಂಬಂತ ಗೀತೆಯೊಂದಿಗೆ ದೇವರನ್ನ ಮಹಿಮೆ ಪಡಿಸೋಣ. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. Hallelujah, 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 hallelujah. ಒರಗಿಸುವ ಎದೆಯಲ್ಲಿ ಮನೋಭಾವ ನೀಗುವ, ಒರಗಿಸುವ ಎದೆಯಲ್ಲಿ ಮನೋಭಾವ ನೀಗುವ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ, ಕರ ಹಿಡಿದು ನಡೆಸುವ ಕಣ್ಮಣಿಯಂತೆ ಕಾಯುವ, ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. ಜೀವ ಕೊಟ್ಟನು ನನಗಾಗಿ, ನನ್ನ ಪಾಪವ ಹೊತ್ತನು. ಜೀವ ಕೊಟ್ಟನು ನನಗಾಗಿ, ನನ್ನ ಪಾಪವ ಹೊತ್ತನು. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. ನನ್ನನ್ನೆಂದಿಗೂ ಕೈ ಬಿಡಲು, ನನ್ನೊಂದಿಗೂ ಅಗಲನು. ನನ್ನನ್ನೆಂದಿಗೂ ಕೈ ಬಿಡಲು, ನನ್ನೊಂದಿಗೂ ಅಗಲನು. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. ಸಂತೈಸುವ ತಾಯಿಯಂತೆ ನನ್ನೇಸು ನನ್ನನ್ನು. Hallelujah, 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 hallelujah. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ಅದು ಶಾಶ್ವತವಾದದ್ದು, ಸಂಪೂರ್ಣವಾದದ್ದು. ನಮ್ಮ ಬಾಳಿಗೆ ಬೆಳಕನ್ನ ಕೃಪೆಯನ್ನು ನೀಡುವಂಥದ್ದು. ಅದರಿಂದ ಸಂಪೂರ್ಣವಾದಂಥ ದೇವರ ಕೃಪೆಯನ್ನು ಆವರಿಸೋಣ, ದೇವರ ಕೃಪೆ ಮೇಲೆ ಅವಲಂಬಿಸೋಣ, ಆತನ ಮೇಲೆ ನಂಬಿಕೆ ಇಟ್ಟು ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ ಎಂಬ ಗೀತೆಯನ್ನು ಹಾಡುವುದರ ಮೂಲಕ ದೇವರನ್ನು ನಾವು ಮಹಿಮೆ ಪಡಿಸೋಣ.
ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು, ಬಾಳಿಗೆ ಬೆಳಕನು ನೀಡಿದಂತ ನಿನ್ನ ಕೃಪೆ, ನೀಡಿದಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡುವಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸುವ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸುವ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧನೆಯೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧನೆಯೇ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದಂತ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಕಾಪಾಡಿದಂತ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧನೆಯೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಬಾಳಿಗೆ ಬೆಳಕನು ನೀಡಿದಂತ ನಿನ್ನ ಕೃಪೆ, ದಯಪಾಲಿಸುವ ನಿನ್ನ ಕೃಪೆ, ನೀಡುವ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸುವ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧನೆಯೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧನೆಯೇ ನಿನ್ನ ಕೃಪೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಈ ಸತ್ಯವೇದದ ಅಧ್ಯಯನಕ್ಕೆ ಮತ್ತೊಮ್ಮೆ ಕ್ರಿಸ್ತ ವಂದನ ಕನ್ನಡ ದೇವಾಲಯ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತದೆ. ಪ್ರೀತಿಯ ಸಭೆಯವರೇ, ಕಳೆದ ವಾರಗಳಿಂದ ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿರುವಂಥ ಪರ್ವತ ಪ್ರಸಂಗದ ಕುರಿತು ಒಂದಿಷ್ಟು ನಾವು ಧ್ಯಾನವನ್ನು ಮಾಡಿಕೊಂಡು ಬಂದಿದ್ದೇವೆ. ಇವತ್ತಿನ ಸಂದೇಶ
ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 9ನೇ ವಚನ. ದ ಗಾಸ್ಪಲ್ ಈಸ್ ಮ್ಯಾಥ್ಯೂ ಚಾಪ್ಟರ್ 5 ವರ್ಸಸ್ 9. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವವರು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನಿಸಿಕೊಳ್ಳುವರು. ಬ್ಲಸ್ಡ್ ಆರ್ ದ ಪೀಸ್ ಮೇಕರ್, ಫಾರ್ ದೇ ಶಾಲ್ ಬಿ ಕಾಲ್ಡ್ ಸನ್ಸ್ ಆಫ್ ಗಾಡ್. ಸಮಾಧಾನ ಪಡಿಸುವವರು ಎಂಬುದಾಗಿ ಹೇಳುವಾಗ ಮೂಲ ಗ್ರೀಕ್ ಭಾಷೆಯಲ್ಲಿ ಏರೋನೋ ಪೊಯೆಸ್ ಎಂಬಂಥ ಪದ ಬಳಕೆಯನ್ನು ಬಳಸಲಾಗಿದೆ. ಅಂದರೆ ಎಕ್ಸಂಪ್ಷನ್ ಫ್ರಮ್ ದ ರೇಜ್ ಆ್ಯಂಡ್ ಹೆವೋಕ್ ಆಫ್ ವಾರ್. ಸಮನ್ವಯವನ್ನು ಸಕ್ರಿಯವಾಗಿ ಉತ್ತೇಜಿಸುವಂಥ ಮತ್ತು ಸಂಘರ್ಷಗಳನ್ನು ಪರಿಹರಿಸುವವರನ್ನು ಆಧ್ಯಾತ್ಮಿಕವಾಗಿ ಧನ್ಯರು ಎಂಬುದಾಗಿ ಬೈಬಲ್ ನಮಗೆ ತಿಳಿಸುತ್ತದೆ. ಶಾಲೋಮ್ ಅಥವಾ ಶಾಂತಿ ಎಂಬುದಾಗಿ ಹೇಳುವಾಗ ಅದು ದೇವರ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ. ಶಾಂತಿ ಪ್ರಿಯರು ಯಾವಾಗಲೂ ಕಲಹವನ್ನು ಸೃಷ್ಟಿಸುವುದನ್ನು ತಪ್ಪಿಸುವುದಲ್ಲದೆ ಮುರಿದಂಥ ಸಂಬಂಧಗಳನ್ನು ಸರಿಪಡಿಸುವುದಕ್ಕಾಗಿ ದೇವರು ಇಂದು ನನ್ನನ್ನು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಅಂದರೆ ಶಾಂತಿ ಮತ್ತು ಸಮಾಧಾನ ಪಡಿಸುವುದಂದರೆ ದೇವರ ಸ್ವಭಾವ, ದೇವರ ಗುಣಗಳು. ಅದು ಯೇಸುವನ್ನು ನಾವು ಹಿಂಬಾಲಿಸುವಂಥ ನಾವುಗಳು ಕೂಡ ಯೇಸುವಿನಂತೆ ನಾವು ಸಮಾಧಾನವನ್ನು ಹಂಚುವವರಾಗಿರಬೇಕು. ಸಮಾಧಾನವನ್ನು ಸ್ಥಾಪಿಸಲು ನಾವು ಪ್ರಯತ್ನಿಸಬೇಕು. ಇಂದಿನ ಸಂದೇಶ ನಮ್ಮೆಲ್ಲರಿಗೆ ಕರೆ ಕೊಡುತ್ತದೆ. ಪೀಸ್ ಮೇಕರ್ ಅಥವಾ ಶಾಂತಿಯನ್ನು ಸ್ಥಾಪಿಸುವಂಥ ವ್ಯಕ್ತಿಗಳಾಗಿ ಈ ಲೋಕದಲ್ಲಿ ಜೀವಿಸಲು ದೇವರ ವಾಕ್ಯ ನಮಗೆ ತಿಳಿಸುತ್ತಾ ಇದೆ. ನಮ್ಮ ಸುತ್ತಮುತ್ತಲು, ನಮ್ಮ ಕುಟುಂಬಗಳಲ್ಲಿ, ನಮ್ಮ ನೆರೆಹೊರೆಯವರಲ್ಲಿ, ಸಭೆಗಳಲ್ಲಿ ಇಂದು ಸಂಘರ್ಷಗಳು, ಭಿನ್ನಾಭಿಪ್ರಾಯಗಳು ಇವೆ. ಇವುಗಳ ಮಧ್ಯದಲ್ಲಿ ಹೇಗೆ ನಾವು ವೈಯಕ್ತಿಕವಾಗಿ ಮತ್ತು ಸಾಮುದಾಯಿಕವಾಗಿ ಶಾಂತಿಯನ್ನು ಸ್ಥಾಪಿಸಬಹುದು ಎಂಬಂಥ ಒಂದಿಷ್ಟು ಆಲೋಚನೆಯನ್ನು ಈ ವಾಕ್ಯ ನಮಗೆ ತಿಳಿಸುತ್ತದೆ. ಮೊದಲನೇದಾಗಿ ಸಮಾಧಾನ ಪಡಿಸುವರು ಧನ್ಯರು ಎಂಬುದಾಗಿ ಹೇಳುವಾಗ ಇದು ಆ ವ್ಯಕ್ತಿ, ಸಮಾಧಾನ ಪಡಿಸುವಂಥ ವ್ಯಕ್ತಿ ಮೊದಲನೇದಾಗಿ ಸಮನ್ವಯದ ಮನೋಭಾವವನ್ನು ಹೊಂದಿರಬೇಕು. ಸಮನ್ವಯದ ಮನೋಭಾವವನ್ನು ಹೊಂದಿರಬೇಕು. ಅಂದರೆ ಯಾವುದೇ ವ್ಯಕ್ತಿ ಸಮನ್ವಯತೆ, ಪ್ರೀತಿ, ಸಹಕಾರದ ಮನೋಭಾವ ಇಲ್ಲವೋ ಅಂಥ ವ್ಯಕ್ತಿ ಸಭೆ ಸಮುದಾಯಗಳಲ್ಲಿ ಸಮಾಧಾನವನ್ನು ತರಲು ಸಾಧ್ಯವಿಲ್ಲ. ಸಮಾಧಾನ ತರಬೇಕಾದರೆ ತಾನು ಮೊದಲು ಪ್ರೀತಿ, ಐಕ್ಯತೆ, ಸಹಕಾರ, ಸಮನ್ವಯತೆಯನ್ನು ತಾನು ಬೆಳೆಸಿಕೊಂಡು ಆ ಗುಣಗಳು ತನ್ನಲ್ಲಿದ್ದರೆ ಮಾತ್ರ ನಾವು ಸಮುದಾಯದಲ್ಲಿ ಶಾಂತಿಯನ್ನು ಸ್ಥಾಪಿಸಲು ಸಾಧ್ಯ ಎಂಬುದಾಗಿ ಯೇಸು ತಿಳಿಸುತ್ತಾ ಇದ್ದಾನೆ. ಪ್ರೀತಿಯ ದೇವ ಜನರೇ, ಇಂದು ಸಂಘರ್ಷಗಳು ಭಿನ್ನಾಭಿಪ್ರಾಯಗಳು ಬಂದಾಗ ನಮ್ಮ ನಿಲುವು ಎಲ್ಲಿದೆ? ನಾವು ಅನೇಕ ವೇಳೆ ಕಣ್ಮುಚ್ಚಿಕೊಂಡು ಜಾರಿಗೆ ಹೋಗ್ತೇವೆ. ಸಮಾಧಾನ ಪಡಿಸುವರಲ್ಲಿ, ಸಂಧಾನ ಪಡಿಸುವಲ್ಲಿ ನಾವು ಅನೇಕ ವೇಳೆ ಸೋತಿಲ್ಲವೇ? ಹಾಗಾದರೆ ಇಂದು ನನ್ನನ್ನು ನಿನ್ನನ್ನು ಸ್ವಾಮಿ ಕೂಡ ಕರೀತಾ ಇದ್ದಾನೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯ ನಮಗೆ ಕರೆ ಕೊಡುತ್ತಾ ಇದೆ. ಪ್ರೀತಿಯುಳ್ಳ ದೇವ ಜನರೇ, ಇನ್ನೊಂದು ವಿಷಯ ಏನೆಂದರೆ, ಧನ್ಯರು ಅಂತ ಸಮಾಧಾನ ಪಡಿಸುವವರಿಗೆ ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾರೆ, ನೀವು ಧನ್ಯರು ಅಲ್ವಾ? ಸಮಾಧಾನದ ಕೆಲಸವನ್ನು ಮಾಡುವಾಗ ನಮಗೊಂದು ಆಶೀರ್ವಾದ ಇದೆ. ಅದರ ಪ್ರತಿಫಲ ಏನೆಂದರೆ ದೇವರ ಮಕ್ಕಳಾಗುವಂಥದ್ದು, ಸನ್ಸ್ ಆಫ್ ಪೀಪಲ್ ಎಂಬುದಾಗಿ. ಇಂದು ನಾವು ದೇವರ ಮಕ್ಕಳು, ನಾವು ಸಮಾಧಾನ ಪಡಿಸುವಂಥ ಜವಾಬ್ದಾರಿ ಇದೆ, ಸವಾಲುಗಳಿದೆ. ದೇವರ ಮಕ್ಕಳು ಎಂಬುದಾಗಿ ಹೇಳಿಕೊಂಡು ಸಂಘರ್ಷಗಳು ಬಂದಾಗ ನಾವು ದೂರ ಹೋದರೆ, ಕೈ ತೊಳೆದುಕೊಳ್ಳುವಾಗ ಸ್ವಾಮಿ ನನಗೂ ನಿನಗೂ ಇಂದು ಪ್ರಶ್ನೆಯನ್ನು ಮಾಡುತ್ತಾ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ, ಯಾರ್ಯಾರು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ದೇವರ ಮಕ್ಕಳು. ದೇವರ ಮಕ್ಕಳು ಆತನ ನಂಬಿರುವಂಥ ನಾವು ಈ ಲೋಕದಲ್ಲಿ ಸಭೆಗಳಲ್ಲಿ ಸಮಾಧಾನವನ್ನು ತರುವುದಕ್ಕೆ ಪ್ರಯತ್ನಿಸಬೇಕಾಗಿದೆ. ಮೂರನೇ ವಿಚಾರ ಏನೆಂದರೆ, ದೇವರ ಮಕ್ಕಳು ಎಂಬುದಾಗಿ ಹೇಳುವಾಗ ಅದು ದೈವಿಕ ಕೆಲಸ. ಇಟ್ ಈಸ್ ಅ ಡಿವೈನ್ ವರ್ಕ್. ಸಮಾಧಾನ ಪಡಿಸುವಂಥದ್ದು ದೈವಿಕ ಕೆಲಸ
ವಾಗಿದೆ. ಯಾಕಂದರೆ ಶಾಂತಿಯನ್ನು ಸ್ಥಾಪಿಸುವ ಮೂಲಕ ವಿಶ್ವಾಸಿಗಳು ದೇವರ ಕುಟುಂಬಕ್ಕೆ ಸೇರಿದಂಥವರು. ದೈವಿಕ ಮಕ್ಕಳು ಅಥವಾ ದೇವರ ಮಕ್ಕಳು ಅಂದರೆ ಮಕ್ಕಳು ಕುಟುಂಬಕ್ಕೆ ಸೇರಿರುವಂಥವರು. ಚಿಲ್ಡ್ರನ್ ಆರ್ ರಿಲೇಟೆಡ್ ಆರ್ ಬಿಲಾಂಗ್ಸ್ ಟು ಫ್ಯಾಮಿಲಿ. ಸೊ ಇಲ್ಲಿ ದೇವರ ಮಕ್ಕಳು ಎಂಬುದಾಗಿ ಹೇಳುವಾಗ ವಿ ಆರ್ ಆಲ್ ಬಿಲಾಂಗ್ಸ್ ಟು ಗಾಡ್ಸ್ ಹೋಮ್, ಅಥವಾ ದೇವರ ಮನೆಗೆ ಸೇರಿರುವಂಥವರು, ದೇವರ ಕುಟುಂಬಕ್ಕೆ ನಾವು ಸೇರಿರುವಂಥವರು. ಪ್ರೀತಿಯುಳ್ಳ ದೇವ ಜನರೇ, ಇದೊಂದು ದೇವರು ಕೊಡುವಂಥ ಆಶೀರ್ವಾದ. ದೇವರ ಕುಟುಂಬದಲ್ಲಿ ನಾವು ಜೀವಿಸುವಂತೆ ದೇವರು ಕೊಡುವಂಥ ನಮಗೆ ಅವಕಾಶ. ದೇವರ ಮನೆಯಲ್ಲಿ ನಾವು ವಾಸಿಸುತ್ತೇವೆ, ನಮಗೆ ತಂದೆ ಇದ್ದಾರೆ, ನಾವು ಮಕ್ಕಳು. ಇಂಥ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಾದ್ರೆ ನಾವು ಇನ್ನೊಬ್ಬರನ್ನು ಸಮಾಧಾನ ಪಡಿಸುವಂಥವರಾಗಿರಬೇಕು. ಸಮಾಧಾನಕರ್ತವಾಗಿ ನಾವು ಈ ಲೋಕದಲ್ಲಿ ಜೀವನ ಮಾಡಬೇಕು. ಮೂಲ ಭಾಷೆಯಲ್ಲಿ ಶಾಲೋಮ್ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಸಲಾಮ್ ಎಂಬುದಾಗಿ ಹೇಳ್ತಾರೆ. ಸಲಾಮ್ ಎಂಬುದಾಗಿ ಹೇಳುವಾಗ ಸಿಕ್ಕಿದ ಕೂಡಲೇ ಸಲಾಮ್ ಹೇಳ್ತೇವಲ್ಲ, ಅದಲ್ಲ. ಕೆಲವೊಮ್ಮೆ ನಾವು ಅಭಿನಂದಿಸುವಾಗ ಅಥವಾ ವಿಶ್ ಮಾಡುವಾಗ ಸಲಾಮ್ ಎಂಬುದಾಗಿ ಹೇಳ್ತೇವೆ. ಇತರ ಧರ್ಮಗಳಲ್ಲಿ ಕೂಡ ಅಥವಾ ಮುಸ್ಲಿಂ ಧರ್ಮಗಳಲ್ಲಿ ಸಲಾಮ್ ಅಲಿಕ್ಕುಮ್ ಅಥವಾ ಅಲಿಕ್ಕುಮ್ ಸಲಾಮ್ ಎಂಬುದಾಗಿ ಹೇಳ್ತಾರೆ. ಒಳ್ಳೆಯದು, ಅದು ಸಿಕ್ಕಿದಾಗ ಸಲಾಮ್ ಮಾಡಬೇಕು. ಅದರ ನಿಜವಾದ ಅರ್ಥ ಏನೆಂದರೆ, ಸಲಾಮ್ ಎಂಬುದಾಗಿ ಹೇಳುವಾಗ ಅವರ ಯೋಗಕ್ಷೇಮವನ್ನು ವಿಚಾರಿಸಬೇಕು. ನಮ್ಮ ನೆರೆಯವರ ಯೋಗಕ್ಷೇಮ ಎಂಬುದಾಗಿ ಹೇಳುವಾಗ ಏನು, ಅವರು ಹೇಗಿದ್ದಾರೆ, ಅವರು ಎಲ್ಲಿದ್ದಾರೆ, ಅವರು ಯಾವ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾರೆ, ಆಹಾರದ ಕೊರತೆ ಇದೆಯೋ ಅಥವಾ ಅಗತ್ಯತೆಗಳ ಕೊರತೆ ಇದೆಯೋ, ಮೂಲಭೂತವಾದಂಥ ಆ ಒಂದು ಅಗತ್ಯತೆಗಳು ಇಲ್ಲದೆ ಇರಬಹುದು, ದೈನಂದಿನ ಜೀವನದ ಬಹಳ ಕಷ್ಟಪಡುತ್ತಾ ಇರಬಹುದು. ಯೋಗಕ್ಷೇಮವನ್ನು ಕೇಳುವಂಥದ್ದು ಸಲಾಮ್. ಇವತ್ತು ಸಿಕ್ಕಿದ ಕೂಡಲೇ ನಾವು ಸಲಾಮ್ ಹೊಡಿತೇವೆ, ಸಲಾಮ್ ಅಂತದೆ. ಆ ಸಲಾಮ್ ಎಂಬುವಂಥದ್ದು ಹೊರತೋರಿಕೆಗೆ ಸಲಾಮ್ ಅಲ್ಲ. ನಾವು ಮತ್ತು ನಮ್ಮ ಆಂತರ್ಯದಲ್ಲಿ ಸಲಾಮ್ ಎಂಬುದಾಗಿ ಹೇಳುವಾಗ ನನ್ನ ನೆರೆಯವನು, ನನ್ನ ನೆರೆಯವಳು ಯಾವ ರೀತಿಯಲ್ಲಿ ಇದ್ದಾಳೆ, ಯಾವ ಕಷ್ಟಪಡ್ತಾ ಇದ್ದಾಳೆ, ನಾವು ಸ್ಪಂದಿಸಬೇಕು. ಅದು ಸಮಾಧಾನವನ್ನು ಏರ್ಪಡಿಸಿರುವಂಥದ್ದು. ಇಲ್ಲದಿದ್ದರೆ ಸಮಾಧಾನ ಎಂಬುದಾಗಿ ಹೇಳುವಾಗ ಸೈಲೆಂಟ್ ಆಗಿರುವಂಥದ್ದು ಅಥವಾ ಕಾಮ್ ಆಗಿರುವಂಥದ್ದು ಸಮಾಧಾನ ಅಲ್ಲ. ಯಾವುದೇ ಜಗಳ ಮಾಡಬಾರ್ದು, ನಿಶ್ಶಬ್ದವಾಗಿರಬೇಕು ಎಂಬುದಾಗಿ ಅನೇಕರು ಯೋಚನೆ ಮಾಡ್ತಾರೆ ಅಲ್ವಾ. ಸಲಾಮ್ ಅಥವಾ ಶಾಂತಿ ಎಂಬುದಾಗಿ ಹೇಳುವಾಗ ಗಲಾಟೆ ಇಲ್ಲದ ಪರಿಸ್ಥಿತಿ, ಅದಲ್ಲ. ಸಾಲೋಮ್ ಸಮಾಧಾನ ಎಂಬುದಾಗಿ ಹೇಳುವಾಗ ಎಲ್ಲರೂ ನ್ಯಾಯಯುತವಾಗಿ ಜೀವನ ಮಾಡಬೇಕು, ಎಲ್ಲವೂ ಧರ್ಮದಲ್ಲಿ ನಡಿಬೇಕು, ಎಲ್ಲರೂ ಕೂಡ ಸಂತೋಷವಾಗಿ ಬಾಳಬೇಕು. ಇದು ಸಲಾಮ್ ಅಥವಾ ಶಾಂತಿಯ ಒಂದು ವಾತಾವರಣವಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಕೆಲವೊಮ್ಮೆ ನಾವು ಸಮಾಧಾನವಾಗಿರುತ್ತೇವೆ. ಯಾರೊಟ್ಟಿಗೆ ನಾವು ಸಲಾಮ್ ಹೇಳ್ತೇವೆ? ನಮಗೆ ಇಷ್ಟ ಬಂದವರಿಗೆ ಮಾತ್ರ ಸಲಾಮ್ ಹೇಳ್ತೇವೆ. ನಮಗೆ ಖುಷಿ ಬಂದಾಗ ಸಲಾಮ್ ಹೇಳ್ತೇವೆ. ನಮ್ಮ ಆಪ್ತರಿಗೆ ನಾವು ಸಲಾಮ್ ಹೇಳ್ತೇವೆ ಅಲ್ವಾ. ನಮ್ಮ ವೈರಿಗಳು ಬಂದಾಗ, ನಮ್ಮ ಶತ್ರುಗಳು ಬಂದಾಗ, ನಮಗೆ ಆಗದೇ ಇರುವಂಥವರು ಅವರಿಗೆ ಬಂದಾಗ ನಾವು ಸಲಾಮ್ ಹೇಳ್ತೇವ? ಸಲಾಮ್ ಎಂಬುದಾಗಿ ಹೊರತೋರಿಕೆಗಲ್ಲ, ಅವರ ಯೋಗಕ್ಷೇಮವನ್ನು ನೋಡುವಂಥದ್ದು. ಪ್ರಸ್ತುತ ದಿನದಲ್ಲಿ ಸಂಘರ್ಷಗಳು ಬರಬಹುದು. ಈ ಸಲಾಮ್ ಅಥವಾ ಶಾಂತಿಯನ್ನು ನಿರ್ಮಿಸಲು ಬೇರೆ ಬೇರೆ ಒತ್ತಡಗಳು ಉಂಟಾಗಬಹುದು, ಅಥವಾ ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಸಭೆ ಸಮುದಾಯದ ಜೀವನದಲ್ಲಿ ಬರಬಹುದು. ಸಮಾಧಾನ ಪೀಸ್ ಮೇಕರ್ ಎಂಬುದಾಗಿ ನಾವು ಕೆಲಸ ಮಾಡುವಾಗ ಅನೇಕ ತೊಡಕುಗಳು ಉಂಟಾಗ್ತದೆ. ಜನರಿಂದ ನಮಗೆ ಬೆಂಬಲ ಸಿಗುವುದಿಲ್ಲ, ನಿರಾಶೆಗಳು ಉಂಟಾಗ್ತವೆ. ಆದರೂ ಕೂಡ ಹೆದರದೆ ನಾವು ದೇವರ ಮಕ್ಕಳು, ನಮಗಿರುವ ಜವಾಬ್ದಾರಿ, ನಮಗಿರುವಂಥ ಸವಾಲು ಏನೆಂದರೆ ನಾವು ಈ ಲೋಕದಲ್ಲಿ ಶಾಂತಿಯ ಸ್ಥಾಪಕರಾಗಿದ್ದೇವೆ. ಸಂಘರ್ಷಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ನಾವು ದೇವರ ಪ್ರತಿರೂಪವಾಗಿ, ದೇವರು ಸಮಾಧಾನಕರ್ತನು, ಸಮಾಧಾನಾಧೀಶನಾಗಿ ಈ ಲೋಕಕ್ಕೆ ಆತನು ಅವತರಿಸಿದ. ಸೊ ದೇವರನ್ನು ಆರಾಧಿಸುವಂಥ ನಾವು ಕೂಡ, ನಮ್ಮ ಸ್ವಾಮಿ ಸಮಾಧಾನಕರ್ತನು, ನಾವು ಕೂಡ ಸಮಾಧಾನವನ್ನು ಉಂಟು ಮಾಡೋದರಲ್ಲಿ ನಾವು ಕೈ ಜೋಡಿಸೋಣ. ದೇವ್ರ ವಾಕ್ಯ ಹೀಗೆ ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. These things I have spoken to you, that in me you may have peace. In the world you will have tribulation, but be of good cheer. I have overcome the world. ನಾನು ನಿಮ್ಮಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಧೈರ್ಯವಾಗಿರಿ, ಲೋಕವನ್ನು ನಾನು ಜಯಿಸಿದ್ದೇನೆ. ಹಾಗಾಗಿ ಈ ಲೋಕವನ್ನು ಜಯಿಸಿ ತನ್ನ ಶಿಷ್ಯರಿಗೆ ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿದಂಥ ಸ್ವಾಮಿ ಅಂಥ ಸಮಾಧಾನವನ್ನು ಕೂಡ ನಮಗೆ ಕೂಡ ಕೊಡಲಿ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮೊಳಗೆ ಮತ್ತು ಜಗತ್ತಿನೆಲ್ಲೆಡೆ
ಸಮಗ್ರವಾಗಿ ನಾವು ಯೋಗಕ್ಷೇಮವನ್ನು ಹುಡುಕೋಣ. ನಮ್ಮ ಸ್ವಾರ್ಥಗಳನ್ನು ಬದಿಗಿಡೋಣ ಅಲ್ವಾ. ನಮ್ಮ ಯೋಗಕ್ಷೇಮವನ್ನು ಮಾತ್ರ ನೋಡ್ಕೊಳ್ತೇವೆ. ಬೇರೆಯವರ ಯೋಗಕ್ಷೇಮವನ್ನು ನಾವು ನೋಡಲು, ನಾವು ಸ್ಪಂದಿಸಲು ಸ್ವಾಮಿ ನಮಗೆ ಕರೆ ಕೊಡುತ್ತದೆ. ಸಮಾಧಾನ ಪಡಿಸೋರು ಧನ್ಯರು. ಸಮಾಧಾನ ಪಡಿಸೋರು ಎಂಬುದಾಗಿ ಹೇಳುವ ಕಣ್ಣೀರು ಒರೆಸೋದಲ್ಲ. ಅನೇಕ ವೇಳೆ ನಾವು ಕಣ್ಣೀರು ಒರೆಸ್ತೇವೆ, ಆದರೆ ಕಣ್ಣೀರನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಕಣ್ಣೀರನ್ನು ಒರೆಸುವವರು ಮಾತ್ರ ಆಗಿರಬಾರದು, ಕಣ್ಣೀರನ್ನು ನಿಲ್ಲಿಸುವವರಾಗಿರಬೇಕು. ಹೇಗೆ ನಿಲ್ಲಿಸುವಂಥದ್ದು? ಪರಸ್ಪರ ಯೋಗಕ್ಷೇಮವನ್ನು ನೋಡುವಂಥದ್ದು, ಪರಸ್ಪರ ಯೋಗಕ್ಷೇಮಗಳಿಗೆ ಸ್ಪಂದಿಸಬೇಕು. ಮನುಷ್ಯನ ಅಗತ್ಯತೆಗಳು ಏನು, ಅವನು ಯಾವ ಕಷ್ಟದಲ್ಲಿದ್ದಾನೆ, ಯಾವ ಪರಿಸ್ಥಿತಿಯಲ್ಲಿದ್ದಾನೆ, ಅವನಿಗೇನೆಲ್ಲ ಅಗತ್ಯತೆಗಳಿದೆ, ನಾನು ಸ್ಪಂದಿಸುವುದೇ ಸಲಾಂ, ನಾವು ಸ್ಪಂದಿಸುವುದೇ ಶಾಂತಿಯ ನಿರ್ಮಾಣವಾಗಿದೆ. ಹಾಗಾಗಿ ಕಡೆಯದಾಗಿ ಸ್ವಾಮಿ ಹೇಳ್ತಾರೆ, ಈ ಒಂದು ಪಂಥಾಹ್ವಾನದಲ್ಲಿ ಅಥವಾ ಸಲಾಂ, ಪೀಸ್ ಮೇಕರ್ ಎಂಬುದಾಗಿ ಹೇಳುವಾಗ ನಾವು ಯಾವುದೇ ಲಾಭವನ್ನು ಪಡೆಯಬಾರದು. ಯಾವುದೇ ಲಾಭಗಳಿಲ್ಲ. ನಿಸ್ವಾರ್ಥ ಮನಸ್ಸಿನಿಂದ ಈ ಲೋಕದಲ್ಲಿ ಸಮಾಧಾನವನ್ನು ಹುಟ್ಟಿ ಹಾಕುವಂಥ, ಸೃಷ್ಟಿಸುವಂಥ ಜವಾಬ್ದಾರಿಯನ್ನು ನಮಗೆ ತಿಳಿಸುತ್ತಾ ಇದ್ದಾನೆ. ಯೇಸು ಸ್ವಾಮಿ ಹೇಳ್ತಾನೆ, ಶತ್ರುಗಳಿಗಾಗಿ ಪ್ರಾರ್ಥಿಸಿರಿ, ವೈರಿಗಳನ್ನು ಪ್ರೀತಿಸಿರಿ ಅಲ್ವಾ. ಸಮಾಧಾನ ಎಲ್ಲಿ? ನಮಗಿಷ್ಟ ಬಂದವರಿಗೆಲ್ಲ, ಬದಲಾಗಿ ಸಮಾಧಾನ ನಮ್ಮ ನೆರೆಯವರಲ್ಲಿ ಕೂಡ ನಾವು ಇರಬೇಕು. ಈ ಲೋಕದಲ್ಲಿ ನೀವು ನೆರೆಯವರೊಂದಿಗೆ ನೀವು ಕಾಳಜಿ ವಹಿಸಬೇಕು. ಯೇಸು ಒಂದು ಕತೆ ಹೇಳ್ತಾನೆ, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಟ್ಟನು, ಹಸಿವಿದ್ದಾಗ ಊಟ ಕೊಟ್ಟನು, ಆತನು ಸೆರೆಮನೆಯಲ್ಲಿದ್ದಾಗ ನನ್ನನ್ನು ನೋಡಲಿಕ್ಕೆ ಬಂದಿರಿ. ಸಮಾಧಾನ ಅಂದರೆ ಅಥವಾ ಯೋಗಕ್ಷೇಮ ಅಂದರೆ ಇದು. ನೆರೆಯವರಲ್ಲಿ ನಾವು ಪರಸ್ಪರ ಸೇವೆಯನ್ನು ಮಾಡೋದ್ರ ಮೂಲಕ ಸಮಾಧಾನವನ್ನು ಕಂಡುಕೊಳ್ಳಲು ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಹಾಗಾಗಿ ಈ ವಾಕ್ಯದ ಸಂದೇಶದಲ್ಲಿ ನನ್ನ ಸಂದೇಶವನ್ನು ಮುಗಿಸ್ತೇನೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳಾಗುವರು. ನಮಗೂ ಕೂಡ ಜವಾಬ್ದಾರಿ ಇದೆ. ಈ ಲೋಕದಲ್ಲಿ ನಾವು ಮಾತ್ರವಲ್ಲ, ನಮ್ಮ ನೆರೆಯವರು, ಇಡೀ ಜಗತ್ತು ಸಮಾಧಾನವಾಗಿ ಬದುಕಲು ಸಹಾಯ ಮಾಡಲಿ. ಕಡೆಯದಾಗಿ ಪೌಲನು ಹೇಳುವಂಥ ಮಾತು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ, ಕಡೆ ಮಾಡ್ತೇನೆಂದರೆ ಸಹೋದರ ಸಹೋದರಿಯರೇ ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಯಾವಾಗ ನಾವು ಸಮಾಧಾನದಲ್ಲಿದ್ದೇವೆ, ಆಗ ದೇವರು ನಮ್ಮ ಜೊತೆಗಿದ್ದಾನೆ. ಪ್ರೀತಿಯ ದೇವ ಜನರೇ, ಎಂಥ ನಿರಾಶೆಗಳು ಬಂದರೂ ಕೂಡ ನಾವು ಸಮಾಧಾನವನ್ನು ಉಂಟು ಮಾಡಲು ನಿಲ್ಲೋಣ. ನಿರಾಶೆಗಳು ಬರಬಹುದು, ವಿಫಲತೆಗಳು ಬರಬಹುದು, ಶೋಚನೆಯ ಸಂಗತಿಗಳು ಬರಬಹುದು. ಕ್ರಿಸ್ತ ನಮ್ಮೊಂದಿಗಿದ್ದಾನೆ. ನಮಗೆ ಸಮಾಧಾನ ಕೊಡುವಂಥ ಸ್ವಾಮಿ ನಮ್ಮ ಜೊತೆಗಿದ್ದಾನೆ. ಆ ನಂಬಿಕೆಯಲ್ಲಿ ನಾವು ಮುಂದೆ ಸಾಗೋಣ. ದೇವರು ನಮಗೂ ನಮ್ಮ ನೆರೆಯವರಿಗೂ ಕೂಡ ದೇವರು ಶಾಂತಿಯನ್ನು ಅನುಗ್ರಹಿಸಲಿ. ದೇವರ ಮಕ್ಕಳಾಗುವಂಥ ಭಾಗ್ಯವನ್ನು ಕೊಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ವಾಕ್ಯ ಸಂದೇಶದ ಹಿನ್ನೆಲೆಯಲ್ಲಿ ನಮ್ಮನ್ನು ನಾವು ಮನನ ಮಾಡಿಕೊಳ್ಳುತ್ತೇವೆ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳಾಗಿ ಇರುವರು ಎಂಬುದಾಗಿ ಹೇಳಿದಂತೆ ಸ್ವಾಮಿ, ನಿನ್ನ ಮಕ್ಕಳೆಂದುಕೊಂಡು ನಾವು ಅನೇಕ ವೇಳೆ ಕಷ್ಟದಲ್ಲಿ ತೊಂದರೆಯಲ್ಲಿರುವಂಥ ಜನರನ್ನು ನಾವು ಸ್ಪಂದಿಸಲಿಲ್ಲ. ನಮ್ಮನ್ನು ಕ್ಷಮಿಸು ಸ್ವಾಮಿ. ಸಮಾಧಾನ ಪಡಿಸುವವರು ಎಂಬುದಾಗಿ ಹೇಳುವಾಗ ಹೊರತೋರಿಕೆಗೆ ನಾವು ಸಲಾಂ ಹೇಳುವುದಲ್ಲ, ಹೊರತೋರಿಕೆಗೆ ಸಮಾಧಾನ ಹೇಳುವುದಲ್ಲ. ಆಂತರ್ಯದಲ್ಲಿ ಸ್ವಾಮಿ ನಾವು ಸಮಾಧಾನ ಪಡಿಸುವವರಾಗಿ ನಮ್ಮನ್ನು ರೂಪಿಸು. ಕಷ್ಟ, ನೋವು, ಕಣ್ಣೀರಿನಲ್ಲಿರುವಂಥವರಿಗೆ ಸ್ಪಂದಿಸುವಂಥದ್ದು ಸಲಾಂ ಸ್ವಾಮಿ. ದೇವರೇ, ಅವರ ಅಗತ್ಯತೆಗಳಿಗೆ ನಾವು ಪೂರೈಸುವುದೇ ಅದು ಸಮಾಧಾನದ ಕೆಲಸವಾಗಿದೆ. ಅಂಥ ಕೆಲಸಕ್ಕೆ ನಮ್ಮನ್ನು ನಡೆಸು. ಈ ವಾಕ್ಯ ಸಂದೇಶವನ್ನು ಕೇಳುವಂಥ ಪ್ರತಿಯೊಬ್ಬೊಬ್ಬರಿಗೆ ನೀನು ಆಶೀರ್ವಾದ ದಯಪಾಲಿಸು. ಹೊಸ ಆಲೋಚನೆಯನ್ನು ಕೊಡು. ಈ ಲೋಕದಲ್ಲಿ ಶಾಂತಿ ಸ್ಥಾಪನೆಗೆ ನೀನು ಬಂದಂಥ ಕ್ರಿಸ್ತನೇ, ನಮ್ಮೊಳಗೂ ನಮ್ಮ ಸಭೆಯೊಳಗೂ ನೀನು ಶಾಂತಿ ಸ್ಥಾಪನೆಯನ್ನು ಉಂಟು ಮಾಡು ಸ್ವಾಮಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ದೇವರೇ, ಆಮೇಲೆ. ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಏಕಮನಸ್ಸಾಗಿ ಅರಿಕೆ ಮಾಡೋಣ. ಪರಲೋಕದ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರ ನಮಗೆ ದಯಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೇ. ಆಮೇಲೆ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ನಡೆಸುವಿಕೆ, ಶಾಂತಿ, ಸಮಾಧಾನ ಈಗಲೂ ಯಾವಾಗಲೂ ನಿಮ್ಮೆಲ್ಲರ ಸಂಗಡ ನಿರಂತರವೂ ನೆಲೆಯಾಗಿರಲಿ. ಆಮೇಲೆ. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಲೋಕದಲ್ಲಿ ನಾವು ಶಾಂತಿಯ ವಾಹಕರವಾಗಿ, ಶಾಂತಿಯ ಸ್ಥಾಪನೆಗಾಗಿ ನಿಲ್ಲೋಣ. ದೇವರು ನಮ್ಮೆಲ್ಲರಿಗೆ ಸಮಾಧಾನವನ್ನು ತರಲಿ. ಆಮೇಲೆ. ಥ್ಯಾಂಕ್ ಯು.